ಧಾರವಾಡ ಮಹಾನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತಿ ಆಚರಣೆ 78ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸಂಗೊಳ್ಳಿ ರಾಯಣ್ಣನ ಮೆರವಣಿಗೆ ಕಲಾಭವನದಿಂದ ಪ್ರಾರಂಭಿಸಿ ವಾದ್ಯ ಮೇಳಗಳೊಂದಿಗೆ ಮಹಾನಗರ ಪಾಲಿಕೆ ಅಂಜುಮನ್ ಸರ್ಕಲ್ ಸುಭಾಷ್ ರಸ್ತೆ ಟಿಪ್ಪು ಸುಲ್ತಾನ ಸರ್ಕಲ್ ಮುಖಾಂತರ ರಾಯಣ್ಣನ ಮೆರವಣಿಗೆ ಸಡಿಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೆಳೆಯರ ಬಳಗ ಧಾರವಾಡ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಶ್ರೀ ರಾಯಣ್ಣನ ಜನ್ಮದಿನೋತ್ಸವ ಮತ್ತು ಸ್ವಾತಂತ್ರ್ಯ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು 1857ರ ಕ್ರಾಂತಿ ಆಗುವ ಮುಂಚೆನೇ ಸ್ವತಂತ್ರದ ಕಿಚ್ಚನ್ನು ಹಚ್ಚಿರುವಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ನಮ್ದು ಒಂದು ಬೇಡಿಕೆ ಐತಿ, ಏನಪ್ಪ ಅಂತಂದರೆ ಇವತ್ತು ನಮ್ಗೆ ಶಿವಾಜಿ ಮಹಾರಾಜರು ಬೇರೆ ಅಲ್ಲ, ಅಂಬೇಡ್ಕರ್ ಅವ್ರು ಬೇರೆ ಅಲ್ಲ, ಬಸವಣ್ಣವ್ರು ಬೇರೆ ಅಲ್ಲ, ಇವರೇ ರಾಯಣ್ಣವ್ರು ಎಲ್ಲರೂ ಸೇರಿ ಅಂತಂಬ್ರಿದ್ದಂಗೆ. ಆದರೆ ಇವತ್ತು ಎಲ್ಲರಿಗೆ ನೀವು ಅವಕಾಶ ಮಾಡಿಕೊಟ್ರಿ ಸ್ಥಳವನ್ನು. ನಮಗೆ ರಾಯಣ್ಣವ್ರಿಗೆ ಒಂದು ಸ್ಥಳವನ್ನು ಸ್ವತಃ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಸ್ವತಃ ಎಲ್ಲರೂ ತಾವೇ ಮುತುವರ್ಜಿ ವಹಿಸಿ ನಮಗೆ ಸ್ಥಳವನ್ನು ನಿಗದಿ ಮಾಡಿ ಕೊಡಲೇಬೇಕು. ಅಕಸ್ಮಾತ್ ಕೊಡಲಿಲ್ಲ ಅಂದರೆ ಮನೆಗೆ ಒಬ್ಬ ರಾಯಣ್ಣ ಮುನ್ನುಗ್ಗಿ ಬಾರಣ್ಣ, ಧಾರವಾಡ ಜಿಲ್ಲೆಯಲ್ಲಿ ರಕ್ತಪಾತ ಆಗಣ್ಣ, ಇದು ಮಾತ್ರ ಸತ್ಯ. ಅದಕ್ಕೆ ದಯವಿಟ್ಟು ನಾವು ರಕ್ತಪಾತ ಆಗೋದು ಬೇಡ, ನಮಗೂ ಅದು ಅವಶ್ಯಕತೆ ಇಲ್ಲ. ಅದಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ರಾಯಣ್ಣನ ದೊಡ್ಡ ಅಭಿಮಾನಿಗಳು ಮತ್ತು ಪ್ರಹ್ಲಾದ್ ಜೋಶಿ ಸಾಹೇಬರು ದೊಡ್ಡ ಅಭಿಮಾನಿಗಳದಾರೆ. ಎಲ್ಲರೂ ಸೇರಿ ಒಂದು ಸ್ಥಳವನ್ನು ನಿಗದಿ ಮಾಡಿ ಕೊಡ್ಬೇಕಂತೇಳಿ ಎಲ್ಲರಿಗೆ ನಾನು ನಮಸ್ಕರಿಸ್ತೀನಿ. ಆಕೆಯ ಹೆಮ್ಮೆಯ ಪುತ್ರ, ಬೆಳ್ಳಿ ಚುಕ್ಕೆ, ಸಮರವೀರ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಯಂತಿ ಮತ್ತು ಅವನ ಏನು ಸಾವು ಇತ್ತಲ್ಲ ಜನವರಿ 26, ಈ ಒಂದು ಸೌಭಾಗ್ಯ ಯಾರಿಗೆ ಸಿಕ್ಕಿದ್ದಲ್ಲಿದು. ಅಂಥ ಒಂದು ಮಹಾತ್ಮನ ಸ್ವತಂತ್ರ ಹೋರಾಟದ ಚಟುವಟಿಕೆಗಳು ನಡೆದಿದ್ದು ಅವಿಭಾಜಿತ ಧಾರವಾಡ ಜಿಲ್ಲೆ ಮತ್ತು ಅವನದು ಶಿಕ್ಷೆ ಆಗಿದ್ದು ಧಾರವಾಡ ಕೋರ್ಟಿನಲ್ಲಿ. ಅವನ ಕಾರ್ಯಚಟುವಟಿಕೆಗಳು ನಡೆದಿದ್ದು ಈಗಿನ ಜಿಲ್ಲಾಧಿಕಾರಿಗಳ ಕಟ್ಟಡದಲ್ಲಿಯೇ ಆಗಿದ್ದು. ಈ ಎಲ್ಲ ಸಂಗತಿಗಳು ಈ ಧಾರವಾಡ ಜಿಲ್ಲೆಗೆ ಹೊಂದಿಕೆಯಾಗಿದ್ದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಈ ಜಿಲ್ಲಾಧಿಕಾರಿಗಳ ಮುಖಾಂತರ ವಿನಂತಿ ಮಾಡ್ಕೊತೇವೆ. ಇನ್ನು ನಮ್ಮ ಮನ್ಸೂರಿನ ಶ್ರೀ ಬಸವರಾಜ ದೇವರು ಹೇಳಿದಂತೆ ಅವರಿಗೆಲ್ಲ ನೀವು ಮಹಾನಗರ ಪಾಲಿಕೆ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಅವರು ಸದ್ಯಕ್ಕೆ ಪತ್ರದ ಮುಖಾಂತರ ಒಪ್ಪಿಗೆ ಕೊಟ್ಟಿದ್ದೈತೆ. ಅದಕ್ಕೆ ನಾವೇ ದಂಗೆ ಹೇಳುವ ಮೂಲಕ ಅದನ್ನು ಪಡ್ಕೋಬಾರ್ದು. ನೀವೊಬ್ಬ ಸ್ವತಂತ್ರ ವೀರನ ಒಂದು ಸ್ಥಳಾವಕಾಶ ಮಾಡಿಕೊಡೋಕೆ ಈಗಾಗಲೇ ಹೇಳಿದಂಥ ಪ್ರಕಾಶ್ ಕಿತ್ತೂರು ಇರ್ಬೋದು ಮತ್ತು ಸಾಕಷ್ಟು ನಮ್ಮ ಸನ್ಮಾನ್ಯ ಬಸವನಗುಂದಿ ಅವರು, ಸನ್ಮಾನ್ಯ ಶ್ರೀ ಬಸವರಾಜ ಮಲ್ಕಾರಿ ಅವರು, ರಾಜ್ಯ ಕುರುಬ ಸಂಘದ ನಿರ್ದೇಶಕರು ಪ್ರಕಾಶ್ ಕಿತ್ತೂರು, ಪ್ರಕಾಶ್ ಮಂಜು ಮತ್ತು ನಿರ್ಮಿತಕ್ಕಂಥ ಎಲ್ಲ ನಮ್ಮ ಸೋದರರಲ್ಲಿ ಸಮ್ಮುಖದಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಮುಂಬರುವ ದಿನದಲ್ಲಿ ರಾಯಣ್ಣನ ಮೂರ್ತಿ ಧಾರವಾಡದಲ್ಲಿ ಆಗಬೇಕಂತೇಳಿ ವಿನಂತಿ ಮಾಡಿಕೊಂಡು ಆಗ್ರಹ ಮಾಡ್ತೇವೆ ಅಂತೇಳಿ ಮೂಲಕ ಹೇಳಿ ನನ್ನ
ಸಂದರ್ಭದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಗೆಳೆಯರ ಬಳಗದ ಅಧ್ಯಕ್ಷ ಪ್ರಕಾಶ ಕಿತ್ತೂರು, ಬಸವರಾಜ ದೇವರು ಮತ್ತು ಬಸವರಾಜ ಮಲಕಾರಿ, ರಮೇಶ್ ನಲವಡಿ, ಬಸವರಾಜ ಇನ್ನಿತರು ಭಾಗವಹಿಸಿದ್ದರು.